ನಾವು ಮೊನ್ನೆನೂ ಹೇಳಿದ್ದೇವಲ್ಲ ನಿಮಗೆ, ಮತ್ತು ನಾವು ಹೇಳಿದ್ದೇವಲ್ಲ ಭವಿಷ್ಯವಾಣಿ ಸತ್ಯ ಆಗ್ತದೆ ನಮ್ಮದು. ಭಾರತ ತಂಡ ನಿಶ್ಚಿತವಾಗಿಯೂ ಕೂಡ ಗೆಲ್ತದೆ, ಒಳ್ಳೆಯ ಫಾರ್ಮ್ನಲ್ಲಿದೆ. ಅದರರ್ಥ ವಿರೋಧ ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾತ್ಮಕ ಮಾಡ್ತಾರೆ. ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆಯ ಆಟ ಆಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ. ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತಲೂ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ. ಅದನ್ನು ವರ್ಕೌಟ್ ಮಾಡಿ ಇವತ್ತೊಂದು ದಿವಸ ಇನ್ನೂ ಅದು ಏನು ಸಂಧಾನದ ರೇಟು ಫಿಕ್ಸ್ ಆಗಿಲ್ಲ. ಹೀಗಾಗಿ ಅದು ಫಿಕ್ಸ್ ಆಗಲಾರ್ದೆ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ. ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ. ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. 70,000 ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೊಳ್ಬೇಕು ಅಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ. ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ 3-4-5-6 ತಿಂಗಳು ಅದಕ್ಕೆ ಹೋಗ್ತದೆ ಮಿನಿಮಮ್. ಸರ್, ಈಗ ಕೃಷಿ JD ಅವರು ಅನಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳಾನುಗಟ್ಟಲೆ ತೆರಳಿದ್ರು. ಇದ್ರ ಬಗ್ಗೆ ಗಮನಕ್ಕೆ ಬಂದರೆ ಇದರಿಂದ ಏನಾಯಿತು ಅಂದರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂಥ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು, ಅದು ಕೂಡ ಹಿನ್ನಡೆ ಆಯಿತು. ನೋಡು, ಅದನ್ನು ಎಲ್ಲನೂ ಕೂಡ ನಾನು ಈಗಾಗಲೇ KDPಯಲ್ಲೂ ಚರ್ಚೆ ಮಾಡಿದ್ದೀನಿ. ಈಗ ಮೊನ್ನೆನೂ ಕೂಡ ಇದರಲ್ಲಿ ಹೇಳಿದ್ದೀನಿ. ಅವರಿಂದ ಏನಾದರೂ ತಪ್ಪಾಗಿದ್ದರೆ ಒಂದು ದಿವಸ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ. ಕೆಲವೊಂದು ಜಿಲ್ಲೆ ಇದೊಂದು ಅಲ್ಲಿಯ ಮಾನದಂಡಗಳು, ಇಲ್ಲಿ ಮಾನದಂಡಗಳು ಬೇರೆ ಇತ್ತು, ಅಲ್ಲಿಯ ಸಿಚುವೇಶನ್ ಬೇರೆ ಇತ್ತು, ಇಲ್ಲಿನೂ ಸಿಚುವೇಶನ್ ಬೇರೆ ಇತ್ತು ಅಂಥೇಳಿ ಅದು ಯಾವುದಕ್ಕೂ ಕೂಡ ಇದರಲ್ಲಿ ಏನೋ ಮುಚ್ಚಿ ಮರೆಯಲ್ಲ. ಮುಚ್ಚಿ ಮರೆಯಲ್ಲ ರಜೆ ಅದಿರಲಿ. ಅಧಿಕೃತವಾಗಿ ರಜೆ ಹಾಕಿದ್ರು, ಅನಧಿಕೃತವಾಗಿ ರಜೆ ಹಾಕಿದ್ರೆ ಕ್ರಮ ಕೈಗೊಳ್ತೀವಿ ಅವ್ರ ಮೇಲೆ. ಸರ್, ಇನ್ನೊಂದು ಈ ಬಜೆಟ್ ಸರ್, ಇದು ಮುಸ್ಲಿಮರಿಗೆ ಹೆಚ್ಚು ಮನೆ ಕೊಟ್ಟಿದ್ದಾರೆ, ಹಾಗಾಗಿ ಇದು ಸಾಬರ್ ಬಜೆಟ್ ಅಂತೇಳಿ ಬಿಜೆಪಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲ ವರ್ಗದ ಜನರಿಗೆ ಕೊಟ್ಟಿದ್ದೀವಿ. ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಟ್ಟಿದ್ದೀವಿ. 2Aದಲ್ಲಿ ಎಷ್ಟು ಜಾತಿ ಬರ್ತವೆ? ಹಾಲು ಮತದವ್ರು ಬರ್ತಾರೆ, ಬರಲ್ವಾ? ಉಪ್ಪಾರು ಬರ್ತಾರೆ, ತಳವಾರು ಬರ್ತಾರೆ. ಬರೀ ಮುಸ್ಲಿಮ್ದು ಯಾಕೆ ಕಾಣ್ತದೆ ನಿಮಗೆ? ನಿಮ್ಮ ಕನ್ನಡಿ ಏನದಲ್ಲ, ಹಳದಿ ಕಣ್ಣುಗಳದಾವೆ. ನಿಮ್ಮ ಉಳಿದವ್ರಿಗೆಲ್ಲ ಬರ್ತದಲ್ಲ, ಅದು ಹೇಳಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, BJP ಅವರಿಗೆ ಬಜೆಟ್ ಓದುವಂಥ ಬೌದ್ಧಿಕ ಶಕ್ತಿನೇ ಇಲ್ಲ, ಅದ್ರ ಓದಿ ಅರ್ಥ ಮಾಡ್ಕೊಳ್ಳಿ, ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಕರೆಕ್ಟ್ ಹೇಳಿದಾರೆ ಅವರು. ಬಜೆಟ್ ಅಂತ ಹೇಳಿ ಅದೇ ಅವ್ರಿಗೆ ಸುಮ್ಮನೆ ಅದನ್ನು ಇದು ಮಾಡಬೇಕಲ್ಲ, ವಿರೋಧ ಮಾಡ್ಬೇಕಂತ ಮಾಡ್ತಾರೆ. ಮಾಡಬೇಕಷ್ಟೇ. 4 ವರ್ಷ ಅವ್ರು ಏನು ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ವಾ? ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್. ಅದೇ ಹಲಾಲ್ ತಿನ್ನೋರು ಅವ್ರು ತಿಂತಿರ್ತಾರೆ ಹಲಾಲ್ ಬಜೆಟ್. ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು ಬೇಡಿಕೆ ಇದೆ ಸರ್. ಅದ ಇದೆ ಪ್ರಸ್ತಾವನೆ. ಈಗ ರೀಜನಲ್ ಕಮಿಷನರ್ಗೆ ಹೋಗಿದೆ. ಈಗ ಬಂದಿದ್ರು ಎಲ್ಲನೂ ಕೂಡ ಅಂತ ಈಗಲೂ ಬಂದಿದ್ದಾರೆ. ಪ್ರಕಾಶ್ ರಾಠೋಡ್ ಮೊನ್ನೆ ಬಂದು ಮಾತಾಡಿದ್ದಾರೆ, ಸುನಿಲ್ ಗೌಡರು ಮಾತಾಡಿದ್ದಾರೆ. ಹೀಗಾಗಿ ಅದನ್ನು ನಾನು RCB ಮಾತಾಡಿ ಸರ್ಕಾರಕ್ಕೆ ಕಳಿಸಿ ನಿಶ್ಚಿತವಾಗಿಯೂ ಕೂಡ ಅದು ಕ್ರಿಕೆಟ್ ಸ್ಟೇಡಿಯಂ ಆಗಬೇಕು. ಅದ್ರ ಜೊತೆಗೆ ಒಂದು ಸೈಕಲ್ ಅಕಾಡೆಮಿನೂ ಆಗಬೇಕು. ಅಲ್ಲಿನೇ ನಮ್ಮ ಇದೂ ಕೂಡ ಇದೆ, ಏನು ನಮ್ಮ ವೆಲ್ಲೋಡ್ರೋಮಿಗಿದೆ. ಹೀಗಾಗಿ ಅದೊಂದು ಸ್ಪೋರ್ಟ್ಸ್ ಝೋನ್ ಆಗಿ ಅವತ್ತೊಂದು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಇಲ್ಲೇ ಇದ್ದಾರೆ ನೋಡಿ, ಡಾಕ್ಟರ್ದಾರೆಲ್ಲ ಎಲ್ಲ ಬಂದಿದ್ದಾರಲ್ಲ, ಇಲ್ಲೇ ಅವರೆಲ್ಲ ಕಂದಾಯ ಆಯ್ತು ಮಾತಾಡ್ತೀವಿ ಸರ್. ಒಂದೇ ಸೆಕೆಂಡ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.